ಅಯ್ಯೋ, ಇದು ಮನೆ ಅಲ್ಲಪ್ಪ, ಝೂಲ್ ಸರ್ಕಸ. ಇಲ್ಲಿ ಇರುವರೆಲ್ಲ ಕಾಮಿಡಿ ಪೀಸ್ಗಳು. ವೆಲ್ಕಮ್ ಟು ದ ಗ್ರೇಟ್ ಕುರ್ಯಾಮಿಲಿ ಸರ್ಕಸ್. ಜಗಳ ಇಲ್ಲಿ ಫಿಕ್ಸು, ಕಾಪಿ ಯಾರಿಗೆ ಮೊದಲು ಅಂತ ದಿನವೂ ಮಿಕ್ಸು. ಈ ಕಡೆ ಅತ್ತೆ, ಆ ಕಡೆ ಅಜ್ಜಿ, ಮಧ್ಯದಲ್ಲಿ ಗಣ್ಣ ಬದುಕು ಆಗಿದೆ ಸಜ್ಜಿ. ಸಂಬಳ ಬಂದರೂ 2 ದಿನ ಸಾಕಾಗಲ್ಲ, ನೋಡಿದ್ರೆ ಶಾಪಿಂಗ್ ಇಲ್ಲೋದಿಲ್ಲ. ತಲೆ ಇರುತ್ತೆ, ಬಸ್ ಓಪನ್ ಮಾಡಿದ್ರೆ ಗಾಳಿ ಮಾತ್ರ ಬರುತ್ತೆ. ಸಾಂಬಾರ್ ಖಾರ ಚಟ್ನಿ ಜೋರು, ಪ್ರತಿದಿನ ಮನೆಯಲ್ಲಿ ಹೊಸ ಗಲಾಟೆ ಶುರು. ಈ ಮನೆ ಒಂದು ಸಿನಿಮಾ, ನಾವು ಎಲ್ಲರೂ ಕಲಾವಿದರು. ಈ ಫ್ಯಾಮಿಲಿ ಸರ್ಕಸ್ ನಲ್ಲಿ ಕಾಮಿಡಿ ಪಾತ್ರಗಳು. ಮಾರಾಯಿರೆ, ಇತ್ತ ನೋಡಿ ಸುಬ್ಬನ ಅವರೇ, ಪ್ರಪಂಚದಲ್ಲಿ ಎಂತ ಅನ್ಯಾಯ ನಡೀತಾ ಇದೆ ನೋಡಿ. ಆ ಪೇಪರ್ನವ ಮೊದಲ ನನ್ನ ಕಡೆಗೆ ಹಾಗನು ನಿಮ್ಮ ಕಡೆಗೆ ಹಾಕಿ ಹೋಗಿದ್ದಾನೆ. ಸ್ವಲ್ಪ ಕೈ ಬಿಡಿ ಮಾರಾಯಿರೆ, ದೇಶದ ರಾಜಕೀಯ ನೋಡಬೇಕು. ಅದ ಹೆಂಗ ಬಿಡಾಕ ಬರ್ತದ ನಾರಾಯಣ ಭಟ್ಟರ, ಇನ್ನು ಮುಂಜಾನೆ ಹರಿದಿಲ್ಲ, ಆಗ್ಲೇ ನಿಮ್ಮ ರಾಜಕೀಯ ನಮ್ಮ ತಲೆ ಮ್ಯಾಲೆ ಹೇರಿದ್ರ ಹೆಂಗ್ರಿ. ಇಲ್ಲಿ ಜಿಲ್ಲಾ ಎಡಿಷನ್ ನೋಡಿ ನಮ್ಮ ಸೀಮೆಯಾಗ ಮಳಿಯಾಗೇದೋ ಇಲ್ಲೋ ಅಂತ ನೋಡ್ಕೋಬೇಕಾಗಿಲ್ಲೇನು ನಮಗೆ. ಅಯ್ಯೋ ದೊಡ್ಡವರೇ, ಅಲ್ಲಿ ದೇಶದಲ್ಲಿ ಮಳೆ ಬಿದ್ರೆ ಏನು, ಬೀಳದಿದ್ರೆ ನಮಗೇನು ಹೇಳಿ. ಇಲ್ಲಿ ನನ್ನ ಬ್ಯಾಂಕ್ ಅಕೌಂಟ್ನಲ್ಲಿ ಒಂದು ಫೈನಾನ್ಷಿಯಲ್ ಸುನಾಮಿ ಬಂದು ಇರೋ ಬರೋ ದುಡ್ಡೆಲ್ಲ ಕೊಚ್ಚಿ ಹೋಗ್ತಾ ಇದೆ. ಈರಿ ಕಡೆ ನೋಡ್ತಾ ಭಾವ, ಸ್ವಲ್ಪ ಇತ್ತ ಬಾರಪ್ಪ. ನನ್ನ ಕಷ್ಟ ಕೇಳೋಕೆ ಈ ಮನೆಯಲ್ಲಿ ಯಾರಿಗೂ ಪೇಷನ್ಸ್ ಇಲ್ಲ ಕಣೋ. ಏನೋ ಭಾವ, ಬೆಳಗ್ಗೆನೆ ಸಖತ್ ತಕ್ಲೀಫ್ನಲ್ಲಿ ಇರೋ ತರ ಕಾಣ್ತಾ ಇದೀಯಾ. ಲ್ಯಾಪ್ಟಾಪ್ ಮುಂದುಗಡೆ ಕೂತ್ಕೊಂಡು ಇಷ್ಟೊಂದು ಅಳು ಮುಖ ಮಾಡ್ಕೊಂಡಿದ್ಯಲ್ಲ. ಆಫೀಸ್ ಬಾಸ್ ಏನಾದ್ರೂ ಹೆವಿ ಟಾಸ್ಕ್ ಕೊಟ್ಟು ಉಗಿದ್ನ ಹೇಗೆ? ಆಫೀಸ್ ಬಾಸ್ ಟಾಸ್ಕ್ ಕೊಟ್ರೆ ಪ್ರಮೋಷನ್ ಆದ್ರೂ ಸಿಗುತ್ತೆ ಕಣೋ ಭಾವ. ಆದ್ರೆ ನನ್ನ ಹೆಂಡತಿ ಕೊಡುವ ಮಂತ್ಲಿ ಬಿಲ್ಸ್ ಟಾಸ್ಕ್ ನೋಡಿದ್ರೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿಬಿಡುತ್ತೆ. ಮನೆ ಅಂದ್ಮೇಲೆ ನಿತ್ಯ ಕಲ್ಯಾಣ, ಹಸಿರು ತೋರಣ ಇರಬೇಕು ಅಂತಾರೆ ಹಿರಿಯರು. ಆದ್ರೆ ನಮ್ಮ ಮನೆ ಹೇಗಾಗಿದೆ ಗೊತ್ತಾ? ನಿತ್ಯ ಖರ್ಚು, ಆದ್ರೆ ಜೇಬಿನಲ್ಲಿ ಕಾಸಿನ ಬರಗಾಲ. ಸ್ಯಾಲರಿ ಅಕೌಂಟ್ಗೆ ಬರೋದಕ್ಕಿಂತ ಮುಂಚೆನೆ ಅದು ಎಲ್ಲೆಲ್ಲಿಗೆ ಹೋಗಬೇಕು ಅಂತ ಅದಕ್ಕೆ ನಾಮಕರಣ ಮುಗಿದು ಹೋಗಿರುತ್ತೆ. ಮಗ, ನಿಂದು IT ಕೆಲಸ, ಅದಕ್ಕೆ ನಿನ್ ಕಷ್ಟಗಳೆಲ್ಲ ಡಿಜಿಟಲ್ ಆಗಿದೆ. ನನ್ನ ಕಥೆ ನೋಡು, ಆ ಕಿರಾಣಿ ಅಂಗಡಿ ನಡೆಸಿ ನನ್ನ ಲೈಫೇ ಚಿಲ್ಲರೆ ತರ ಆಗಿ ಹೋಗಿದೆ. ನಿನ್ನೆ ನೈಟ್ ನಿಮ್ಮ ತಂಗಿ ಶ್ರಾವಣಿ ನನ್ನ ಹತ್ರ ಹೇಳ್ತಾಳೆ, ಅಲ್ಲಿ ನೋಡಿ ಪಕ್ಕದ ಮನೆ ಪಿಂಕಿ ಗಂಡ ಅವಳನ್ನ ದುಬಾಯಿಗೆ ಕರ್ಕೊಂಡು ಹೋಗಿದ್ದಾರಂತೆ. ನೀವೇನಾದ್ರೂ ನನ್ನ ಕನಿಷ್ಠ ಈ ಮೆಜೆಸ್ಟಿಕ್ ಇಲ್ಲ ಸಿಲ್ಕ್ ಬೋರ್ಡ್ ಟ್ರಾಫಿಕ್ ಜಂಕ್ಷನ್ ಕೂಡ ದಾಟಿಸಲ್ಲ. ಅಷ್ಟೇ ಮಗ, ನಾನು ಹೇಳ್ದೆ, ಲೋ ಶ್ರಾವಣಿ ಬಂಗಾರಿ, ದುಬೈನಲ್ಲೂ ಮರಳೆ ಇರೋದು, ನಮ್ಮ ಬೆಂಗಳೂರು ಮೇನ್ ರೋಡ್ನಲ್ಲೂ ಧೂಳು ಮರಳೆ ಇರೋದು, ಅಲ್ಲೂ ಬಿಸಿಲು, ಸಖತ್ ಶೆಕೆ. ಸುಮ್ನೆ ಯಾಕೆ ಫ್ಲೈಟ್ ಟಿಕೆಟ್ಗೆ ಕಾಸು ವೇಸ್ಟ್ ಮಾಡ್ತೀಯಾ? ಅಷ್ಟೇ. ರಾತ್ರಿ ಇಡೀ ನನ್ನ ಬೆಡ್ರೂಮ್ನಿಂದ ಆಚೆ ಹಾಕಿ ಚಾಪೆ ಮೇಲೆ ಮಲಗಿಸಿ ಬಿಟ್ಲು ಕಣೋ. ಇದೇನು ದೋಸೆ ಮಾಡ್ತಾ ಇದ್ದೀಯಾ? ಇಲ್ಲ, ತವೆಗೆ ಕಬ್ಬಿಣದ ಶೀಟ್ ಅಂಟಿಸ್ತಾ ಇದ್ದೀಯಾ? ಅದನ್ನು ಎಬ್ಬಿಸೋಕೆ ಇಷ್ಟೊಂದು ಒದ್ದಾಡ್ತಾ ಇದ್ದೀಯಲ್ಲೇ. ಅಮ್ಮ, ಸ್ವಲ್ಪ ತುಪ್ಪ ಹಾಕಬಾರದಿತ್ತ? ನಮ್ಮ ಮಂಗಳೂರು ಕಡೆ ಎಲ್ಲ ದೋಸೆ ತವೆಗೆ ಹಾಕಿದ್ರೆ ಅದು ಪ್ಲೇಟ್ಗೆ ತಾನಾಗಿಯೇ ಡಾನ್ಸ್ ಮಾಡ್ಕೊಂಡು ಬರಬೇಕು ಗೊತ್ತಾ?
ಅದನ್ನೆಲ್ಲ ಸ್ವಲ್ಪ ನಿಲ್ಲಿಸ್ರಿ ಜಾನಕಮ್ಮ ಅವರೇ. ನಿಮ್ಮ ಕಡೆಯ ಡಾನ್ಸ್ ಎಲ್ಲ ನಿಮ್ಮ ಹತ್ರನೇ ಇರಲಿ. ನಮ್ಮ ಕಡೆ ದೋಸೆ ಮಾಡಿದ್ರೆ ಅದು ಕೊಡಲಿ ತರ ಗಟ್ಟಿಯಾಗಿ ಇರಬೇಕು ನೋಡ್ರಿ. ಒಂದು ತಿಂದ್ರೆ ದಿನವಿಡೀ ಹಸಿವೇ ಆಗಬಾರದು. ಆದ್ರೂ ನಿಮ್ಮ ಮಗ ರಾಮಚಂದ್ರ ಕೊಡುವ ಆ ಕಮ್ಮಿ ಬಜೆಟ್ನಲ್ಲಿ ಈ ದೋಸೆನಾದ್ರೂ ಬರ್ತಾ ಇದೆಯಲ್ಲ, ಅದೇ ದೊಡ್ಡ ವಿಷಯ. ನನ್ನ ಮಗಳನ್ನ ಮೆಚ್ಚಿಕೊಳ್ಳೋದು ಬಿಟ್ಟು ಹಿಂಗೆ ವಂಕಿ ತೆಗಿತಾ ಇದ್ದೀರಲ್ಲ, ಇದು ನ್ಯಾಯನಾನ್ರಿ? ಹೌದು ಅತ್ತೆಯವರೇ, ನಿಮ್ಮ ಮಗನ ಸಂಪಾದನೆ ಹೆಂಗಿದೆ ಅಂದ್ರೆ ಈ ಚಳಿಗಾಲದ ಬಿಸಿಲಿನ ತರ. ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಅಂತ ಯಾರಿಗೂ ಗೊತ್ತಾಗಲ್ಲ. ನಿನ್ನೆ ನಾನು ತರಕಾರಿ ಮಾರ್ಕೆಟ್ಗೆ ಹೋದಾಗ ಟೊಮೆಟೊ ಬೆಲೆ ಕೇಳಿ ನನ್ನ ಕಣ್ಣೇ ತಿರುಗಿ ಬಿಡುತ್ತು. ನಿಮ್ಮ ಮಗನಿಗೆ ಆಫೀಸ್ನಲ್ಲಿ ಸ್ವಲ್ಪ ಓವರ್ ಟೈಮ್ ಕೆಲಸ ಮಾಡೋಕೆ ಹೇಳಿ. ಆ ಮೇಲೆ ನಾನು ಇಲ್ಲಿ ಡಬಲ್ ಆಮ್ಲೆಟ್ ಮಾಡಿಕೊಡ್ತೀನಿ. ಅತ್ತಿಗೆ, ಆ ಟೊಮೆಟೊ ಪುರಾಣನ ಸ್ವಲ್ಪ ಸೈಡ್ಗೆ ಇಡು. ಇಲ್ಲಿ ನೋಡು, ಮಿಂತ್ರನಲ್ಲಿ ಸೆಮ ಕ್ಯೂಟ್ ಆಗಿರೋ ಒಂದು ಸಿಲ್ಕ್ ಸೀರೆ ಬಂದಿದೆ. ಅದು 70% ಡಿಸ್ಕೌಂಟ್ ನಲ್ಲಿ. ಅಣ್ಣನ ಕ್ರೆಡಿಟ್ ಕಾರ್ಡ್ ನನ್ನ ಫೋನ್ ನಲ್ಲಿ ಆಲ್ರೆಡಿ ಲಾಗಿನ್ ಆಗಿದೆ. ಒಂದೇ ಒಂದು ಕ್ಲಿಕ್ ಮಾಡಿ ಆರ್ಡರ್ ಮಾಡಿ ಬಿಡ್ಲಾ? ಬೇಡ ಶ್ರಾವಣಿ, ಬೇಡಮ್ಮ, ನನ್ನ ಮೇಲೆ ಸ್ವಲ್ಪ ಕರುಣೆ ತೋರಿಸು. ನೀನು ಆ ಒಂದು ಕ್ಲಿಕ್ ಮಾಡಿದ್ರೆ ನಾಳೆ ನಾನು ರೋಡ್ನಲ್ಲಿ ಭಿಕ್ಷೆ ಪಾತ್ರೆ ಹಿಡ್ಕೊಂಡು ಬೇರೆಯವರ ಹತ್ರ ಡೊನೇಟ್ ಮಾಡೋಕೆ ಇನ್ನೊಂದು ಕ್ಲಿಕ್ ಕೇಳಬೇಕಾಗುತ್ತೆ. ನನ್ನ ಕ್ರೆಡಿಟ್ ಕಾರ್ಡ್ ಈಗಲೇ ಐಸಿಯುನಲ್ಲಿ ವೆಂಟಿಲೇಟರ್ ಮೇಲಿದೆ. ಅದಕ್ಕೆ ಸಡನ್ ಆಗಿ ಕಾರ್ಡಿಯಾಕ್ ಅರೆಸ್ಟ್ ಮಾಡಿಸಿ ಬಿಡಬೇಡ ಕಣಮ್ಮ, ನನ್ನ ಮುದ್ದಿನ ತಂಗಿ ಅಲ್ವಾ ನೀನು? ಮಮ್ಮಿ, ಇಲ್ ನೋಡು, ಪುಟ್ಟ ನನ್ನ ಬಾಯಲ್ಲಿದ್ದ ಲಡ್ಡುನ ಕಿತ್ಕೊಂಡು ಬಿಟ್ಟ. ಸುಳ್ಳು ಹೇಳ್ತಾ ಇದ್ದಾನೆ. ಈ ಲಡ್ಡುನ ನನಗೆ ತಾತನೇ ಕೊಟ್ಟಿದ್ದು. ಲೇ ಕೋತಿ ಮುಂಡಾವರೇ, ನನ್ನ ಪೆನ್ಷನ್ ದುಡ್ಡನ್ನ ನಿಮ್ಮ ಅಜ್ಜಿ ಯಾವಾಗ್ಲೂ ಹೈಜಾಕ್ ಮಾಡಿ ಲಾಕರ್ನಲ್ಲಿ ಇಟ್ಟು ಬೀಗ ಹಾಕಿದ್ದಾರೆ. ಇನ್ನು ನನ್ನ ಹತ್ರ ಎಲ್ಲಿಂದ ಲಡ್ಡು ಬರೋಕೆ ಸಾಧ್ಯ ಮಾರಾಯರೆ? ಪೆನ್ಷನ್ ಕಥೆ ಎಲ್ಲ ಇರಲಿ ಬಿಡ್ರಿ ನಾರಾಯಣ ಭಟ್ಟರೆ. ಆದರೆ ನಿನ್ನೆ ನನ್ನ ಬೀಗರು ಕಮಾಲಮ್ಮ ನನಗಾಗಿ ತಂದಿದ್ದ ಆ ಸ್ಪೆಷಲ್ ನಾಟಿ ಕೋಳಿ ಉಪ್ಪಿನಕಾಯಿ ಜಾಡಿನ ನಿಮ್ಮ ರೂಮ್ನಲ್ಲಿ ಬಚ್ಚಿಟ್ಟುಕೊಂಡು ರಾತ್ರಿ ಯಾರಿಗೂ ಕಾಣದಂಗೆ ಕದ್ದು ಮುಚ್ಚಿ ತಿಂತಾ ಇದ್ದದ್ದು ನೀವೇ ಅಲ್ವೇನ್ರಿ? ಸಾಕ್ಷ್ಯಾಂಶ. ಮಾತಾಡುವಾಗ ಸ್ವಲ್ಪ ನಾಲಿಗೆ ಬಿಗಿ ಹಿಡಿದು ಮಾತಾಡಿ ಸಬ್ಬಾನ ಅವರೇ. ನನ್ನ ಯಜಮಾನರು ಕಳ್ಳತನ ಮಾಡ್ತಾರಾ? ಎಂತಹ ದೊಡ್ಡ ಇಲ್ಜಾಮ್ ಹಾಕ್ತಾ ಇದ್ದೀರಾ? ನಮ್ಮ ಮನೆಯಲ್ಲಿ ಊಟಕ್ಕೇನಾದ್ರೂ ಬರಗಾಲ ಇದೆಯೇನು? ನಿಮ್ಮ ಮಗಳು ದಿವ್ಯಾ ಈ ಮನೆಗೆ ಕಾಲಿಟ್ಟ ದಿನದಿಂದ ನನ್ನ IT ಇಂಜಿನಿಯರ್ ಮಗ ರಾಮಚಂದ್ರ ನೋಡೋಕೆ IT ಉದ್ಯೋಗಿ ತರ ಇಲ್ಲ, ಕಾಡಿನಲ್ಲಿ ಒಣಗಿ ಹೋದ ಕಟ್ಟಿಗೆ ತರ ಆಗಿಬಿಟ್ಟಿದ್ದಾನೆ. ಓಹೋ, ಜನಕಮ್ಮ ಅವರೇ, ಪ್ರತಿಯೊಂದಕ್ಕೂ ನನ್ನ ಮಗಳ ತಲೆಗೆ ಕಟ್ಟಬೇಡಿ. ನಿಮ್ಮ ಮಗ ಹಗಲು ರಾತ್ರಿ ಲ್ಯಾಪ್ಟಾಪ್ ಮುಂದುಗಡೆ ಕೂತ್ಕೊಂಡು ಕತ್ತೆ ತರ ದುಡಿತಾ ಇದ್ದಾನೆ ಅಂದ್ರೆ ಆ ದುಡ್ಡೆಲ್ಲ ನೀವು ಇಬ್ಬರು ನುಂಗೋ ಮಾತ್ರೆಗೆ ಮತ್ತೆ ಡಾಕ್ಟರ್ ಫೀಸ್ಗೆ ಸಾಕಾಗ್ತಾ ಇದೆ. ನನ್ನ ಮಗಳ ಅದೃಷ್ಟ ಚೆನ್ನಾಗಿತ್ತು ಅಂತ ಈ ಮನೆ ಹೀಗೆ ನಡ್ಕೊಂಡು ಹೋಗ್ತಾ ಇದೆ. ಇಲ್ಲಾಂದ್ರೆ ಎಂತ ಲೊಳ್ಳು ಕಣೋ ಇದು. ಇದು ಮನೇನಾ ಇಲ್ಲ KR ಮಾರ್ಕೆಟ್ ಸಂತೆನಾ? ಬೆಳಗ್ಗೆನೆ ಈ ದೊಡ್ಡವರ ಕುಸ್ತಿ ಹೆಂಗಸರ ಶಾಪಿಂಗ್ ಗಲಾಟೆ ನೋಡ್ತಾ ಇದ್ರೆ ನನಗೆ ಕಿರಾಣಿ ಅಂಗಡಿ ಮುಚ್ಚಿಬಿಟ್ಟು ಸೀದಾ ಹಿಮಾಲಯಕ್ಕೆ ಓಡಿ ಹೋಗೋಣ ಅನ್ನಿಸ್ತಾ ಇದೆ ಕಣೋ ಮಗ. ನಿಲ್ಲಿಸಿ, ಕೈ ಮುಗಿತೀನಿ. ಎಲ್ಲರೂ ಸ್ವಲ್ಪ ನಿಲ್ಲಿಸಿ. ಒಂದು ಕಡೆ ಸಂಪಾದನೆ ಅನ್ನೋ ಮಾಂತ್ರಿಕ, ಇನ್ನೊಂದು ಕಡೆ ಖರ್ಚು ಅನ್ನೋ ದುಷ್ಟಶಕ್ತಿ, ಮಧ್ಯದಲ್ಲಿ ಸಿಕ್ಕಿ ನಲುಗೋ ಗಂಡಂದಿರು ಅನ್ನೋ ಒಂದು ಬಡಪಾಯಿ ಜೀವಿಗಳು. ಈ ಮನೆಯಲ್ಲಿ ನೆಮ್ಮದಿ ಅನ್ನೋದು ಈಗ ಸೂರ್ಯಗ್ರಹಣ ತರ ಆಗಿ ಹೋಗಿದೆ. ತುಂಬಾ ಅಪರೂಪ ಮತ್ತು ಕತ್ತಲೆಯಿಂದ ಕೂಡಿತ್ತು. ಭಾವ, ಮುಂದಿನ ತಿಂಗಳ ಸ್ಯಾಲರಿನೂ ಅಕೌಂಟ್ಗೆ ಬರೋದಕ್ಕಿಂತ ಮುಂಚೆನೆ. ಗೋವಿಂದ. ಸರಿ ಸರಿ, ನಿಮ್ಮ ದೊಡ್ಡ ಪ್ರಸಂಗಗಳೆಲ್ಲ ಸಾಕು. ಸುಮ್ಮನೆ ಈ ದೋಸೆಯನ್ನು ಬಾಯಿಗೆ ಹಾಕೊಂಡು ಬೇಗ ಆಫೀಸ್ಗೆ ಹೊರಡಿ. ಮುಂದಿನ ವಾರ ನಮ್ಮ ಊರ ದೇವಸ್ಥಾನದಲ್ಲಿ ಜಾತ್ರೆ ಇದೆ. ನನಗೂ ಅಮ್ಮನಿಗೂ ಶ್ರವಾಣಿಗೂ ಹೊಸ ಸಿಲ್ಕ್ ಸೀರೆ ತಗೋಬೇಕು. ಬಜೆಟ್. ಭಾವ, ಮುಂದಿನ ತಿಂಗಳ ಸ್ಯಾಲರಿನೂ ಅಕೌಂಟ್ಗೆ ಬರೋದಕ್ಕಿಂತ ಮುಂಚೆನೆ. ಗೋವಿಂದ. ಹೌದು ಭಾವ, ನಮ್ಮ ಜನ್ಮವೇ ಒಂದು ಶಾಪ ಕಣೋ. ರಕ್ತವನ್ನ ಬೆವರಿಸಿ ದುಡಿಯೋದು ನಾವು, ಆ ದುಡ್ಡಲ್ಲಿ ಕಾಸ್ಮೆಟಿಕ್ಸ್ ತಗೊಳ್ಳೋದು ಅವರು.
ನಡಿ ಭಾವ, ಆಫೀಸ್ಗೆ ಹೋಗಿ ಆ ಸಿಸ್ಟಮ್ ಮುಂದುಗಡೆ ಕೂತು ತಲೆ ಚಚ್ಚಿಕೊಳ್ಳೋಣ. ಅಯ್ಯೋ, ಇದು ಮನೆ ಅಲ್ಲಪ್ಪ, ಝೂಲ್ ಸರ್ಕಸ. ಇಲ್ಲಿ ಇರುವರೆಲ್ಲ ಕಾಮಿಡಿ ಪೀಸ್ಗಳು. ವೆಲ್ಕಮ್ ಟು ದ ಗ್ರೇಟ್ ಕುರ್ಯಾಮಿಲಿ ಸರ್ಕಸ್. ಆದ್ಮೇಲೆ ಜಗಳ ಇಲ್ಲಿ ಫಿಕ್ಸು. ಕಾಪಿ ಯಾರಿಗೆ ಮೊದಲು ಅಂತ ದಿನವೂ ಮಿಕ್ಸು. ಈ ಕಡೆ ಅತ್ತೆ, ಆ ಕಡೆ ಅಜ್ಜಿ, ಮಧ್ಯದಲ್ಲಿ ಗಣ್ಣ ಬದುಕು ಆಗಿದೆ ಸಜ್ಜಿ. ಸಂಬಳ ಬಂದರೂ